ನಮಸ್ಕಾರ. ಎಲ್ರಿಗೂ ಕರ್ನಾಟಕ ರಾಜ್ಯೋತ್ಸವದ ಶುಭಾಶಯಗಳು. ಏನಪ್ಪಾ ರಾಜ್ಯೋತ್ಸವ ಆದ್ಮೇಲೆ ವಿಶ್ ಮಾಡಾಕತ್ತಿಯಲ್ಲ ಅಂತ ಹೇಳಿ ಅವತ್ತಿನ ದಿನನ ನಾನೊಂದು ಕಂಟೆಂಟ್ ಮಾಡ್ಬೇಕಂತ ಅನ್ಕೊಂಡಿದ್ದೆ. ಕೆಲವೊಂದಿಷ್ಟು ಜನ ಮಾತ್ರ ಕರ್ನಾಟಕದೊಳಗ ನಾನೊಬ್ಬ ಮರಾಠಿ ಅಂತ ಹೇಳಿ ನನ್ನನ್ನು ಹೇಟ್ ಮಾಡ್ತಾರೆ. ಯಾಕಂತ ನನಗೆ ಗೊತ್ತಿಲ್ಲ. ಅವ್ರು ಒಂದು ಮಾತು ಹೇಳಕ್ ಇಷ್ಟಪಡ್ತೀನಿ, ನಾನೊಬ್ಬ ಅಪ್ಪಟ ಕನ್ನಡಿಗ. ನಾನು ಕರ್ನಾಟಕದೊಳಗಿದ್ದೀನಿ, ಕನ್ನಡ ತಾಯಿ ಅನ್ನ ತಿಂದೀನಿ, ಕನ್ನಡ ಶಾಲೆಯೊಳಗೆ ಕಲ್ತೀನಿ. ಇವತ್ತು ನಾನು ಕರ್ನಾಟಕ ತಾಯಿಯ ಋಣವನ್ನು ತೀರ್ಸಕಂತವ್ರು ಆಗಲ್ಲ. ಅಟ್ಲೀಸ್ಟ್ ನನ್ನ ಕೈಯಲ್ಲಾದಷ್ಟು ಏನಾದ್ರೂ ಒಂದು ಒಳ್ಳೆ ಸಂದೇಶಗಳನ್ನು ಕೊಡುವಂತ ವಿಡಿಯೋಸ್ಗಳನ್ನ ಮಾಡ್ಬೇಕಂತ ಹೇಳಿ ನನ್ನ ತಲೆಗೆ ಬಂದಿದ್ದೆ. ನಿಮ್ಗೆ ಇಲ್ಲೊಂದು ಕಮೆಂಟ್ ತೋರ್ಸತ್ತೀನಿ ನೋಡ್ರಿ. ಈ ಹುಡುಗ ಬೆಂಗಳೂರು ಸೈಡ್ದವ ಇನ್ಸ್ಟಾಗ್ರಾಮ್ನಾಗ ಕರ್ನಾಟಕ ರಾಜ್ಯೋತ್ಸವದ ದಿನ ನನಗೆ ಮರಾಠಿ ಅನ್ನೋ ಒಂದು ವಿಚಾರದಾಗ ನನಗೆ ಬೈದು ಕೆಟ್ಗೆಡ್ದಾಗಿ ಕಮೆಂಟ್ ಮಾಡಿದ್ದ. ಒಂದು 4-5 ಕಮೆಂಟ್ ಮಾಡಿದ್ದ, ಅದ್ರೊಳಗಡೆ ಒಂದು 4 ಡಿಲೀಟ್ ಮಾಡ್ದ, ಒಂದು ಹಂಗೆ ಇಟ್ಕೊಂಡಿದ್ದವನ. ನಾನು ಅದನ್ನ ಪಿನ್ ಮಾಡಿ ಅವತ್ತ ಬೆಳಗ್ಗೆ ಲೈವ್ ಬಂದು ನೀವು ನೋಡಿರ್ಬೋದ, ಕೆಟ್ಗೆಡ್ದಾಗ ಮಾತಾಡಿದ್ದೆ. ಅವನಿಗೆ ಅರ್ಥ ಮಾಡಿಸಿದ್ದೆ. ಅವ ಅನ್ಕೊಂಡ್ಬಿಟ್ಟಾನ ನಮ್ಗೆ ಕನ್ನಡದ ಮೇಲೆ, ಕರ್ನಾಟಕದ ಮೇಲೆ ಅಭಿಮಾನನೇ ಇಲ್ಲ, ನಾವು ನಂಬರ್ 1 ಕನ್ನಡಿಗರು, ನಂಬರ್ 1 ಕನ್ನಡಿಗ ಅಲ್ಲ ಅಂತ ಅನ್ಕೊಂಡಾನವ. ಇಷ್ಟು ದಿನ ಪ್ರತಿಯೊಂದು ಮಾಡಿದ ವಿಡಿಯೋ ಕರ್ನಾಟಕದ ಜನನ ನೋಡ್ಯಾರ, ಅವರ ಬೆಳೆಸ್ಯಾರ, ಅವರ ನನಗೆ ಪ್ರೀತಿಸ್ತಾರೆ, ಅವ್ರಿಗೆ ನಾನು ಅವೇರ್ನೆಸ್ ವಿಡಿಯೋಗಳನ್ನು ಮಾಡಿದ್ದೆ. ಇದ್ದಿದ್ದಿಲ್ಲ ನೀ ಚೂತ್ ಮಾರಿ ಮಗನ. ನಾನು ಅವಾಗ ಕರ್ನಾಟಕ ರಕ್ಷಣಾ ವೇದಿಕೆ ಒಳಗಿದ್ದೆ. ನಮ್ಮ ಇಂದ್ರಪ್ರಸ್ಥ ನಗರದ ದೀಪಕ್ ಕಲಾಲ್ ಅವರು ಅವ್ರ ಅಂಗಡಿಯಾಗ ಕೆಲಸ ಮಾಡುವಾಗ ಉತ್ತರ ಕರ್ನಾಟಕದಾಗ ಅಮೃತ್ ಇಜಾರಿ ಅಂತಿದ್ರ, ನಮ್ಮ ಹುಬ್ಬಳ್ಳಿಯವ್ರವ್ರು ದೊಡ್ಡ ಹೋರಾಟಗಾರರವ್ರು. ಕರ್ನಾಟಕ ರಕ್ಷಣಾ ವೇದಿಕೆ ಒಳಗಿದ್ರವ್ರು. ಕರ್ವೆ ಅಧ್ಯಕ್ಷರು ನಾರಾಯಣಗೌಡರ ಟೀಮ್ ಒಳಗಿದ್ರವ್ರು. ಅಂತ ಅಧ್ಯಕ್ಷರು ಇರುವಂತ ಟೀಮ್ ಒಳಗ ನಾನು ಕರ್ನಾಟಕ ರಕ್ಷಣಾ ವೇದಿಕೆಯೊಳಗ 9ನೇ ಇದ್ದಾಗ ಸೇರ್ಕೊಂಡಿದ್ದ. ಮಾರಿಕೆ ಇಲ್ಲೊಂದು ಫೋಟೋ ಹಾಕಿ ನೋಡ, ಇದು 10ನೇದು SSLC ಮಾರ್ಕಸ್ ಕಾರ್ಡ್ ನಂದ. ಅವಾಗೂ ಕೂಡ ನಾನು ಟೀಚರ್ ಜೊತೆ ರಿಕ್ವೆಸ್ಟ್ ಮಾಡ್ಕೊಂಡು ಇದ ಫೋಟೋ ಹಾಕಂತ ಹೇಳಿದ್ದ. ಬೇರೆ ಫೋಟೋ ಇದ್ರೂ ಕೊಟ್ಟಿದ್ದಿಲ್ಲ. ನಾನು ಶಾಲೆ ಒಳಗ ಕರ್ನಾಟಕ ರಾಜ್ಯೋತ್ಸವ ಬಂದ್ರೆ ಎಲ್ಲಾ ಹಬ್ಬಕ್ಕಿಂತ ಜೋರ ಆಚರಣೆ ಮಾಡ್ತಿದ್ವಿ ನಾವು. ಅಷ್ಟು ಕನ್ನಡದ ಮೇಲೆ ಅಭಿಮಾನ. ಹೋರಾಟಕ್ಕೆ ದೊಡ್ಡವ್ರು ಹೊಂಟಾರಂದ್ರೆ ಅವ್ರ ಹಿಂದ್ ಓಡ್ ಹೋಗ್ತಿದ್ವಿ ನಾವು ಬರ್ತೀವಿ ಅಂತ ಹೇಳಿ. ನಮ್ಗೆ ಅವ್ರು ಕರ್ಕೊಂಡು ಹೋಗ್ತಿದ್ದಿಲ್ಲ, ಆದ್ರೂ ಬಂದಿವಿ ನಾವು. ದೀಪಕ್ ಕಲಾಲ್ ಅವ್ರು ಕೇಳಿ ನೋಡ, ನಮ್ಮ ಇಂದ್ರಪ್ರಸ್ಥ ನಗರ್ನಾಗ ಇರ್ತಾರ. ಎಟ್ಟದಿ ನನಗೆ ನೀ ಕನ್ನಡದ ಅಭಿಮಾನ ಹೇಳ್ಕೊಡ್ತಿ. ನಾನು ಮರಾಠಿ ಇರ್ಬೋದು ಮನೆಯೊಳಗ ಅಷ್ಟ, ನಾನು ಹೊರಗೆ ಬಂದ್ರೆ ನನ್ನಂತ ಅಪ್ಪಟ ಕನ್ನಡಿಗನ ಯಾರು ಇಲ್ಲ. ಕೆಲವೊಂದಿಷ್ಟು ಜನ ಸೋಷಿಯಲ್ ಮೀಡಿಯಾದಾಗ ಹೇಳ್ತಾರೆ ನಂಬರ್ 1 ಕನ್ನಡಿಗರು ಬಂದ್ರಪ್ಪ, ವಿಡಿಯೋ ಮಾಡ್ತಾರೆ, ಅವರ ಪ್ರೀತಿ ಅಭಿಮಾನ ತೋರಿಸ್ತಾರೆ. ನಂಬರ್ 1 ಕನ್ನಡಿಗ ಕರ್ನಾಟಕದೊಳಗೆ ಎಷ್ಟು ಸಮಸ್ಯೆಗಳದಾವಲ್ಲ, ಆ ಎಲ್ಲಾ ಸಮಸ್ಯೆಗಳ ವಿರುದ್ಧ ರಾಜಕಾರಣಿಗಳೇ ನಮ್ಮ ಮೋಸ ಮಾಡಿ ನಮ್ಮ ಓಟ್ ತಗೊಂಡು ನಮಗ ಬಗನಿಗೂಟ ಇಡ್ತಾರಲ್ಲ, ಅಂತವ್ರ ವಿರುದ್ಧ ನಾನು ಮಾತಾಡ್ತೀನಿ. ನಿನ್ನ ಮುಖಾಗ ದಮ್ ಐತಿ, ಸೋಷಿಯಲ್ ಮೀಡಿಯಾದಾಗ ಬಾ ನೀ ಮಾತಾಡ ಅಕ್ಕೇತಿ. ಕರ್ನಾಟಕದೊಳಗ ಲಕ್ಷಾನುಗಟ್ಲೆ ಮಂದಿ ಮರಾಠರದಾರ, ಎಲ್ರು ಅಪ್ಪಟ ಕನ್ನಡಿಗರ. ನಾಡು ನುಡಿ ಭಾಷೆ ಅಂತ ಬಂದ್ರ ಕನ್ನಡಿಗರನ್ನ ಕೆಣಕಿದ್ರ ಅವರು ಮುಂದ್ ಬಂದ್ ನಿಂದಿರ್ತಾರ, ಅಪೋಸಿಟ್ ಬೇಕಾದವ ಇರ್ಲಿ. ಬಹಳ ದೂರ ಹೋಗ್ಬೇಡ, ನಮ್ಮ ಕರ್ನಾಟಕ ಸೇನೆಯ ರಾಜ್ಯಾಧ್ಯಕ್ಷರು ಬಸವರಾಜ್ ಪಡ್ಕೋಟಿಯವರು, ಅವರು ಮರಾಠಿ. ಕನ್ನಡದ ಮೇಲೆ ಅವ್ರಿಗೆ ಎಷ್ಟು ಅಭಿಮಾನ ಐತಂತಂದ್ರ ಒಂದ್ ಸರಿ ಮಗನ ಅವ್ರು ಬೆಂಗಳೂರದಾಗ ಸಿಗ್ತಾರ, ಅವ್ರಿಗೆ ಮುಂದೆ ನಿಂತು ಮಾತಾಡ, ಗೊತ್ತಾಕೇತ್ ನಿನಗ. ಬೆಳಗಾವಿ ಒಳಗ ಕರಾಳ ದಿನಾಚರಣೆ ಅಂತ ಆಚರಣೆ ಮಾಡ್ತಾರ, ಕರ್ನಾಟಕ ರಾಜ್ಯೋತ್ಸವದ ದಿನ. ಅಪೋಸಿಟ್ನವ್ರು ಅಂತವ್ರಿಗೆ ಮಾತಾಡ್ರಿ, ಅಂತವ್ರ ವಿರುದ್ಧ ವಿಡಿಯೋಸ್ ಗಳನ್ನ ಮಾಡ್ರಿ, ಗೊತ್ತಾಕಿತ್ತ ಮಕ್ಕಳಿಗೆ ಕರ್ನಾಟಕದೊಳಗ ಕನ್ನಡಿಗರನ್ನ ಕೆಣಕಿದ್ರೆ ಏನಾಕಿತಿ ಅಂತ ಹೇಳಿ. ಆದ್ರೆ ನಮ್ಮವ್ರು ನಮ್ಮನ್ನ ಕೆಣಕ್ತಾರ. ನಾವು ಕರ್ನಾಟಕದೊಳಗಿದೀವಿ, ಮನೆಯೊಳಗ ನಮ್ಮ ತಂದೆ ತಾಯಿ ಮರಾಠಿ ಭಾಷೆ ಮಾತಾಡ್ತಾರ, ಆದ್ರೂ ನಾನು ನಮ್ಮ ತಂದೆ ತಾಯಿಯವ್ರ ಜೊತೆ ಕನ್ನಡ ಒಳಗ್ ಮಾತಾಡ್ತೀನಿ. ಮಾತಾಡಿಲ್ಲ ಅಂದ್ರೆ ಜಾಸ್ತಿ ಮಾತಾಡಕ್ ಹೋಗಲ್ಲ ನಾನು ನಮ್ಮ ತಂದೆ ತಾಯಿಯವ್ರಿಗೆ. ಇಂಥ ಅಭಿಮಾನ ನಂದು. ನಮ್ಮ ತಂದೆಯವರು ಮರಾಠಿ ಮಾತಾಡುವಾಗ ನಾ ಕೇರ್ ಮಾಡಲ್ಲ, ಅವ್ರು ಏನೇ ಹೇಳಿದ್ರು ಕೇಳಂಗಿಲ್ಲ. ಕನ್ನಡದಾಗ ಮಾತಾಡಿದ್ರೆ ಮಾತ್ರ ಅವ್ರ ಜೊತೆ ಮಾತಾಡ್ತೀನಿ ನಾನು. ಒಂದ್ ಸರಿ ನಮ್ಮ ಮನೆಗ್ ಬಂದು ನೋಡೋ ಮಗನ, ತಂದೆ ತಾಯಿಗೆ ಮಾತಾಡಕ್ ಹೋಗಲ್ಲ ನಾನು, ಕನ್ನಡದೊಳಗೆ ಮಾತಾಡ್ರಿ ಅಂತ ಹೇಳ್ತೀನಿ ನಾನು. ಈಗ ರೀಸೆಂಟ್ ಆಗಿ ಒಂದ್ 2-3 ವರ್ಷ ಆತ ನಮ್ಮ ತಂದೆನೂ ಕೂಡ ಬಹಳಷ್ಟು ಕನ್ನಡದೊಳಗೆ ಮಾತಾಡತ್ತ ನಮ್ ಜೊತೆ. ಕೆಲವೊಂದಿಷ್ಟು ಜನ ನಾವು ಸೋಷಿಯಲ್ ಮೀಡಿಯಾದಾಗ ಹಿಂದುತ್ವದ ಬಗ್ಗೆ ವಿಡಿಯೋ ಮಾಡ್ತೀವಿ ಅಂತ ಹೇಳಿ, ಜನರಿಗೆ ಸತ್ಯ ಹೇಳ್ತೀವಿ ಅಂತ ಹೇಳಿ ನಮಗೆ ಬಂದು ಬ್ಯಾಡ್ ಕಮೆಂಟ್ಸ್ ಹಾಕೋದು, ಅಥವಾ ಏನೋ ಒಂದು ಮರಾಠಿ ಕನ್ನಡಿಗ ಅಂತ ಹೇಳಿ ಜಗಳ ಹಚ್ಚಿಡೋದು ಮಾಡ್ತಾರೆ. ಅಂತವ್ರಿಗೆ ಒಂದು ಮಾತು ಹೇಳಕ್ ಇಷ್ಟಪಡ್ತೀನಿ. ನಮ್ಮ ಭಾರತ ದೇಶದೊಳಗ ಮೊಟ್ಟ ಮೊದಲ ಹಿಂದೂ ಧರ್ಮ ರಕ್ಷಕ ನೌಕಾಪಡೆಯ ಪಿತಾಮಹ ಹಿಮ್ಮಡಿ ಪುಲಕೇಶಿ ಅವರು ಮಹಾರಾಷ್ಟ್ರ ಬಾರ್ಡರ್ದಾಗ ಒಂದ್ ಗುಡಿಯನ್ನ ಕಟ್ಸಿದಾರ. ಆ ವೈರಲ್ ವಿಡಿಯೋನ ನೀವು ಕೂಡ ನೋಡಿರ್ತೀರಿ. ಆ ಗುಡಿಯನ್ನ ಒಡೆದವ್ರು ಯಾರು? ಮೊಘಲ್ರು. ನಿಮ್ಗೆ ಅರ್ಥ ಆತ ಅನ್ಸತ್ ನಾನು ಏನ್ ಹೇಳಕ್ ಬಂದೆ ಅಂತೇಳಿ. ನೀವು ಕಮೆಂಟ್ ಮಾಡ್ತೀರಿ, ನಾವು ಟ್ರಿಗರ್ ಆಗ್ತೀವಿ, ವಿಡಿಯೋ ಮಾಡ್ತೀವಿ, ಅದ್ ನಂಗೆ ಇಷ್ಟ ಅಲ್ಲ. ಡೈರೆಕ್ಟ್ ಆಗಿ ಫೋನ್ ಮಾಡ್ರಿ, ಮಾರಿ ಮಗನ ನೀ ಮರಾಠಿ ಅದಿ, ಕರ್ನಾಟಕದ ಪರವಾಗಿ ಮಾತಾಡಬೇಡ, ಕನ್ನಡಿಗರಿಗೆ ಏನಾದ್ರೂ ತೊಂದ್ರೆ ಆದ್ರೆ ನೀನ್ ಮಾತಾಡಬೇಡ ಅಂತ ಉಗಿರಿ ಮುಖಕ್ಕೆ ಉಗಿಸ್ಕೋತೀವಿ. ಅಪ್ಪಟ ಕನ್ನಡಿಗನಾಗಿ ಬದುಕ್ಬೇಕಂತೇಳಿ ಕರ್ನಾಟಕದೊಳಗೆ ಅದೀವಿ ನಾವು. ಇಲ್ಲೇ ದುಡಿತೀವಿ, ಇಲ್ಲೇ ಟ್ಯಾಕ್ಸ್ ತುಂಬ್ತೀವಿ, ಇಲ್ಲೇ ಜೀವನ ಮಾಡ್ತೀವಿ.
ನಾವು November 1 ಕನ್ನಡಿಗ ಅಲ್ಲ, ನಂಬರ್ 1 ಕನ್ನಡಿಗ. ಕರ್ನಾಟಕದೊಳಗ ಕರ್ನಾಟಕ ರಕ್ಷಣಾ ವೇದಿಕೆ ಒಳಗ ನಾ ಇದ್ದಾಗ ಬಹಳಷ್ಟು ಹೋರಾಟದೊಳಗ ಸಣ್ಣ ಹುಡುಗ ಆಗಿ ಹೋಗಿದ್ ನಾನು. ಬೇಕಂದ್ರ ನಮ್ಮ ಅಮೃತ್ ಇಜಾರಿ ಅಣ್ಣ ಅದಾರಲ್ಲ, ಕರ್ನಾಟಕ ರಕ್ಷಣಾ ವೇದಿಕೆ ಒಳಗಿದ್ರು, ಅವ್ರಿಗೆ ಅವಾಗಿಂದ ಎಲ್ಲ ಅವ್ರ ಫೋಟೋಸ್ ಆಲ್ಬಮ್ ಒಳಗೂ ನಾನು ಇದೀನಿ. ಅವ್ರು ಸಿಕ್ಕರು ಕೇಳಿ ನೋಡ್ರಿ. ಈಗ ರೀಸೆಂಟ್ ಆಗಿ ನಮ್ಮ ಕರ್ನಾಟಕ ಸೇನೆ ಒಳಗ ನಾನ್ ಜಾಯ್ನ್ ಆಗಿನಿ. ಅಲ್ಲೂ ಕೂಡ ಬೆಟ್ಟಿಂಗ್ ಆಪ್ಸ್ ಗಳ ವಿರುದ್ಧ ಹೋರಾಟ ಮಾಡಿದ್ದೆ ನಾನು. ಬೆಳಗಾವಿ ಅಧಿವೇಶನಕ್ಕೆ ಹೋದ್ವಿ, ಅಲ್ಲೂ ರಾಜಕಾರಣಿಗಳಿಗೆ ಮನವಿ ಕೊಟ್ವಿ ನಮ್ಮ ಕರ್ನಾಟಕ ಸೇನೆ ವತಿಯಿಂದ. ನಾವ್ ಹೇಳ್ಕೋಬಾರ್ದ್ಲಿ, ಜನ ನಮ್ಮನ್ನ ಫಾಲೋ ಮಾಡ್ತಿರೋರು ನಾವ್ ಏನ್ ಅನ್ನೋದು ಅವ್ರಿಗೆ ಗೊತ್ತಿರ್ತೈತಿ. ಆದ್ರೂ ಹೇಳ್ಕೊಳಂಗ ಕೆಲವೊಂದಿಷ್ಟು ಜನ ಮಾಡ್ತಿರಲ್ಲ, ಅದು ನಮಗ್ ಬೇಜಾರಾಗ್ತೈತಿ. ನಿಜವಾಗ್ಲೂ ಹೇಳ್ತೀನಿ, ನಾನ ನಂಬರ್ 1 ಕನ್ನಡಿಗ, ಹೆಮ್ಮೆ ಅಂತ ಹೇಳ್ಕೊಂತೀನಿ. ನಾನು ಅಪ್ಪಟ ಕನ್ನಡಿಗ. ನಾನು ಕರ್ನಾಟಕದೊಳಗೆ ಏನೋ ಒಂದು ಸಮಸ್ಯೆ ಇದ್ರು ಕೂಡ ಅದ್ರ ವಿರುದ್ಧ ನಾನು ಧ್ವನಿ ಎತ್ತಿ, ಅವ್ರು ಯಾರೇ ಇರ್ಲಿ, ರಾಜಕಾರಣಿ ಇರ್ಲಿ, ಬೇಕಾದವನು ಇರ್ಲಿ, ಅವನ ವಿರುದ್ಧ ನಾನು ಮಾತಾಡ್ತೀನಿ. ಕನ್ನಡಿಗರಿಗೆ ಸ್ಪೆಷಲಿ ನಮ್ಮ ಉತ್ತರ ಕರ್ನಾಟಕದೊಳಗೆ ಒಂದು ಒಳ್ಳೆ ಜಾಬ್ ಇಲ್ಲ, ಯುವಕರು ಎಷ್ಟೋ ಸಮಸ್ಯೆಗಳಿದಾವ, ಒಂದು ರೋಡ್ ಸರಿ ಇಲ್ಲ ಕರ್ನಾಟಕದೊಳಗ. ಅದು ಕರ್ನಾಟಕದೊಳಗ ನೀವು ಬಂದು ಕಮೆಂಟ್ ಆಗ್ತಿರಲ್ಲ, ಮಕ್ಕಳ ಧ್ವನಿ ಎತ್ತಿ ಮಾತಾಡ್ರಿ. ಎಷ್ಟೊಂದು ಜನ ಕರ್ನಾಟಕದೊಳಗ ಸೋಷಿಯಲ್ ಮೀಡಿಯಾ ಕಂಟೆಂಟ್ ಕ್ರಿಯೇಟರ್ಸ್ ಗಳು ಹೋರಾಟ ಮಾಡ್ತಾರ. ಅಪ್ಪಟ ಕನ್ನಡಿಗರು ಅವರೆಲ್ಲ, ನಿಜವಾದ ಕನ್ನಡಿಗರು. ಮಿನಿ ರೇಡಿಯೋ ಅವ್ರು ಇದಾರೆ, ಆಮೇಲೆ ನಮ್ಮ ಟ್ರೋಲ್ ಕೃಷ್ಣ ಅವ್ರು ಇದಾರೆ, ಇನ್ನು ಬಹಳಷ್ಟು ಜನ ಕನ್ನಡಿಗರು ಇದಾರೆ, ಮನು ಅವ್ರು ಇದಾರೆ. ನಾವು ಧ್ವನಿ ಎತ್ತಬೇಕು ಅವ್ರ ಜೊತೆ, ನಾವು ಅವ್ರಿಗೆ ಸಪೋರ್ಟ್ ಮಾಡ್ಬೇಕನ್ನಿಸ್ತೀವಿ. ಅವರೆಲ್ಲರೂ ಒಂದು ಟೀಮ್ ಮಾಡ್ಕೊಂಡು ಜನರಿಗೆ ಕರ್ನಾಟಕದ ಬಗ್ಗೆ, ಮಹಾರಾಜರುಗಳ ಬಗ್ಗೆ ತಿಳಿಸ್ತಾರ. ಈಗಿನ ಯುವಕರಿಗೆ ಸೋಷಿಯಲ್ ಮೀಡಿಯಾ ಮುಖಾಂತರ ತಿಳಿಸ್ತಾರ. ದಯವಿಟ್ಟು ಅದೊಂದು ತಲೆಯಾಗಿನ ತೆಗೆದು ಬಿಡ್ರಿ. ನಾನು ಈಗಲೂ ಹೇಳ್ತೀನಿ, ನಾನು ಫಸ್ಟ್ ಕನ್ನಡಿಗ, ಆಮೇಲೆ ನನ್ನ ಮನೆಯೊಳಗೆ ಬಂದ ತಕ್ಷಣ ನನ್ನ ಭಾಷೆ ಓಕೆ, ಅದು ನಮ್ಮ ಫ್ಯಾಮಿಲಿಯವ್ರು ಮಾತಾಡ್ತಾರೆ, ನಾ ಮಾತಾಡಕ್ ಹೋಗಲ್ಲ. ಎಷ್ಟೋ ಜನ ಸೋಷಿಯಲ್ ಮೀಡಿಯಾದಾಗ ಕಂಟೆಂಟ್ ಮಾಡುವಂತ ಕ್ರಿಯೇಟರ್ಸ್ಗಳು ಕರ್ನಾಟಕದೊಳಗ ಏನೋ ಒಂದು ಸಮಸ್ಯೆ ಆದ್ರೆ ಮಾತಾಡ್ತಾರ, ಧ್ವನಿ ಎತ್ತಿ ಮಾತಾಡ್ತಾರ. ಅವ್ರ ವಿಡಿಯೋಸ್ ಗಳನ್ನ ನೋಡಿದಾಗ ನಾವು ಅವ್ರಿಗೆ ಕೆಲವೊಂದಿಷ್ಟು ವಿಚಾರದೊಳಗೆ ಸಪೋರ್ಟ್ ಮಾಡಿರ್ತೀವಿ. ಯಾಕೆ ಗೊತ್ತಾ, ನಮ್ಮ ಕರ್ನಾಟಕದೊಳಗೆ ಸಮಸ್ಯೆ ಐತಿ, ನಾವು ಕನ್ನಡಿಗರಾಗಿ ಸುಮ್ಮನೆ ಕುತ್ಕೊಳಕ್ ಗಾಳಿ ಮಕ್ಕಳಲ್ಲ. ಕಮೆಂಟ್ ಮಾಡ್ಕೊಂತ ಕುಂತ್ರ ಉಪಯೋಗ ಇಲ್ಲ, ಧ್ವನಿ ಎತ್ತಿ ಮಾತಾಡ್ರಿ. ಬಹಳಷ್ಟು ಜನ ಅವರೆಲ್ಲ ಕರ್ನಾಟಕದ ಜನರಿಗೆ ಅವ್ರ ಕೈಲಿ ಎಷ್ಟಾಗುತ್ತೆ ಅಷ್ಟು ಕನ್ನಡದ ಬಗ್ಗೆ, ಭಾಷೆ, ನಾಡು ನುಡಿ, ಎಷ್ಟೋ ಹಿಸ್ಟ್ರಿ, ರಾಜ ಮಹಾರಾಜರ ಬಗ್ಗೆ ತಿಳಿಸ್ತಾರ. ಯಾಕಂದ್ರೆ ಈಗಿನ ಕಾಲದ ಯುವಕರು ತಿಳ್ಕೊಳ್ಳಿ ಅಂತ ಹೇಳಿ ಅಂತವ್ರಿಗೆ ಸಪೋರ್ಟ್ ಮಾಡ್ರಿ. ನಾನು ಕೆಲವೊಂದಿಷ್ಟು ವಿಚಾರ ರಿಕ್ವೆಸ್ಟ್ ಮಾಡ್ಕೊಳ್ಳೋದೈತಿ ಕೆಲವೊಂದಿಷ್ಟು ಕ್ರಿಯೇಟರ್ಸ್ ಗಳಿಗೆ. ನಾವು ಕರ್ನಾಟಕದೊಳಗಿದ್ದೀವಿ, ಕನ್ನಡ ತಾಯಿ ಅನ್ನ ತಿಂದೀವಿ. ಇಲ್ಲಿ ನಾವು ಭಾಷೆ ಮನೇಲಿ ಯಾವ್ದೋ ಇರ್ಲಿ, ಮೊದಲು ಕನ್ನಡ ಮಾತೃ ಭಾಷೆಗೆ ನಾವು ಗೌರವ ಕೊಡಬೇಕು. ಎಲ್ಲಿ ಹೋದ್ರು ಕೂಡ ಕನ್ನಡ ಮಾತಾಡ್ಬೇಕು. ಅವ್ರು ಹಿಂದಿ ಮಾತಾಡತ್ತಾರ, ಇನ್ನೊಂದು ಬೇರೆ ಯಾವ್ದೋ ಭಾಷೆ ಮಾತಾಡತ್ತಾರ ಅಂತ ಹೇಳಿ ಅವ್ರು ಕನ್ನಡ ಮಾತಾಡ್ಲಿ ಅಂತ ಆಟಿಟ್ಯೂಡ್ ನಾಗ ನಾವು ಕನ್ನಡ ಮಾತಾಡಬಾರ್ದು. ಅವ್ರಿಗೆ ನಾವು ಕನ್ನಡ ಕಲಿಸ್ಕೊಡ್ಬೇಕು. ಕಲ್ತಿಲ್ಲ ಅಂದ್ರೆ ನಡೀಲಿ ಮಾತು ಚಲ್ ಅನ್ಬೇಕು. ಅವ್ರಿಗೆ ತಲೆ ಕೆಡಿಸ್ಕೋಬಾರ್ದು. ಬೇರೆ ಅಂಗಡಿಗೆ ಹೋಗ್ಬೇಕು ಪರ್ಚೇಸ್ ಮಾಡಕ್. ಮಕ್ಕಳು ಮಾಡಕ್ ಕೆಲಸ ಇರಂಗಿಲ್ಲ, ಅವರು ರಾಜ್ಯದೊಳಗೆ ಇಲ್ಲಿ ಬಂದು ಕೆಲಸ ಮಾಡ್ತಿರ್ತಾರ. ಅಲ್ಲಂಗಂದ್ರೆ ಇಲ್ಲಿ ಯುವಕರು ಏನ್ ಮಾಡಾಕತ್ತಾರ, ಪಾಲ್ತು ಅಡ್ಡಾಡಕತ್ತಾರ. ಪಾಲ್ತು ಯಾಕೆ ಅಡ್ಡಾಡಕತ್ತಾರ? ನಾವು ಓಟ್ ಹಾಕಿದ ರಾಜಕಾರಣಿಗಳು ಸರಿ ಇಲ್ಲ. ಅವ್ರು ಸರಿ ಇದ್ದಿದ್ರೆ, ನಾವು ಕರೆಕ್ಟ್ ಆಗಿ ಓಟ್ ಮಾಡಿದ್ದಿದ್ರೆ ಇವತ್ತು ನಮ್ಮ ಕರ್ನಾಟಕದಾಗ, ಉತ್ತರ ಕರ್ನಾಟಕದಾಗ ಒಳ್ಳೆ ಜಾಬ್ ಇಲ್ರಿ ಯುವಕರಿಗೆ. ಫಾಲ್ತು ಮಕ್ಕಳು ರೀಲ್ಸ್ ಮಾಡ್ಕೊಂಡ್ ಅಡ್ಡಾಡಕತ್ತಾರ. ಅಣ್ಣ ಕಿಂಗು ಬಾಸು ಅದು ಇದು ಅಂತೇಳಿ 400-500 ರೂಪಾಯಿ ದುಡಿಯೋ ದಮ್ಮಿಲ್ಲ ಅಂತ ಯುವಕರು ಎಲೆಕ್ಷನ್ ಬಂದಾಗ, ನಮ್ಮಣ್ಣ ಇವ್ನಿಂದ ಹೋದ ಓಟ್ ಮಾಡಬಿಡು, ನಮ್ಮಣ್ಣ ಇವ್ನಿಂದ ಹೋದ ಓಟ್ ಮಾಡಬಿಡು, ನಾಳೆ ಮನ್ಯಾಗ ಶನಿ ಕುಂದಿರ್ತಾರ. ಕರ್ನಾಟಕದೊಳಗೆ ಯುವಕರು ಯಾವಾಗ ಮುಂದೆ ಬರ್ಬೇಕು? ಉತ್ತರ ಕರ್ನಾಟಕದವ್ರು ಮುಂದೆ ಯಾವಾಗ ಬರ್ಬೇಕು? ಯುವಕರು ಒಳ್ಳೆ ಜಾಬ್ ಇಲ್ಲ. ಎಷ್ಟೋ ಕಂಪನಿಗಳು ಉತ್ತರ ಕರ್ನಾಟಕಕ್ಕೆ ಬರೋದು ಎಲ್ಲ ಇಲ್ಲಿ MLA MP ತಿಂದು ನಾವು ಹೊರಗೆ ಕಳಿಸಿದ್ರು. ಎಲ್ಲ ಬೆಂಗಳೂರು ಕಡೆ ಹೋಗಿ ದುಡಿಯಾಕತ್ತಾರ. ಎಷ್ಟೋ ನಮ್ಮ ಉತ್ತರ ಕರ್ನಾಟಕದ ಮಂದಿ ಹುಡುಗರು ಪಾಪ PG ರೆಂಟ್ ತುಂಬ್ಕೊಂತ ಯಾರ್ದೋ ಒಂದು ಮೆಸ್ನಾಗ ಅಲ್ಲಿ ಊಟ ಮಾಡ್ಕೊಂಡು ಮನಿ ಊಟ ಬಿಟ್ಟು ರೋಗಿಷ್ಠ ಮಕ್ಕಳಾಗ್ಯಾರಲ್ಲ ಹೋಗಿ. ಹಿಂಗಿದ್ದೋರ ಹಿಂಗಾಗ್ಯಾರಲ್ಲೇ ನಾ ನೋಡಿನ ಕಣ್ಣಾರೆ. ಮೊಟ್ಟ ಮೊದಲ ಹಿಂದೂ ಧರ್ಮ ರಕ್ಷಕ, ನೌಕಾಪಡೆಯ ಪಿತಾಮಹ ಇಮ್ಮಡಿ ಪುಲಕೇಶಿ ಅವರ ದೇಶದಲ್ಲಿ ಹುಟ್ಟಿ ಛತ್ರಪತಿ ಶಿವಾಜಿ ಮಹಾರಾಜರವರ ಧರ್ಮ ರಕ್ಷಣೆಯನ್ನ ಕಲಿತು ಭಾರತ ದೇಶದಲ್ಲಿರುವಂತ ಸಂವಿಧಾನಕ್ಕೆ ಗೌರವ ಕೊಟ್ಟು ಬದುಕಾಕತ್ತೀನಿ. ಭಾಷೆ ಯಾವ್ದಾಗಿರ್ಲಿ, ನಾವಿರುವಂತ ನಾಡಿನೊಳಗ ನಾಡು ಭಾಷೆಯನ್ನ ಕಲಿಬೇಕ, ನಾಡು ಭಾಷೆಯನ್ನ ಬೆಳೆಸಬೇಕ. ಆ ಒಂದು ಭಾಷಾಭಿಮಾನ ಪ್ರತಿಯೊಬ್ಬರಲ್ಲೂ ಹುಟ್ಟಬೇಕಂತಂದ್ರ ನಾವ ಜಗಳ ಆಡಬಾರ್ದು. ನಾವು ಯಾವ ಜಾಗದಾಗದೀವಿ ಆ ಭಾಷೆಗೆ ಗೌರವ ಕೊಡ್ಬೇಕ. ಯಾರ ಕರ್ನಾಟಕದೊಳಗ ನಮ್ಮ ಕನ್ನಡ ಭಾಷೆಗೆ ಗೌರವ ಕೊಡೋದಿಲ್ಲಲ್ಲ, ಅವ್ರಿಗೆ ನಾವು ಕಾನೂನು ರೀತಿಯಿಂದ ಏನ್ ಶಿಕ್ಷೆ ಕೊಡಿಸ್ಬೇಕಲ್ಲ, ಅಲ್ಲಿ ಸಿಕ್ಕಾಗ ಧರ್ಮದ ಏಟ ಕೊಡಬೇಕಲ್ಲ, ಅದನ್ನ ಕೊಟ್ಟ ಕಾನೂನು ರೀತಿಯಿಂದ ಶಿಕ್ಷೆ ಕೊಡಿಸ್ಬೇಕು ಅವ್ರಿಗೆ. ಹಂಗಂತ ಹೇಳಿ ಬೇರೆ ಭಾಷೆಗಳನ್ನ ಮಾತಾಡೋರಿಗೆ ನಾವಾಗಿ ಕೆಣಕಿ ಜಗಳ ಮಾಡಿ ಅವ್ರ ವಿರುದ್ಧ ಏನೋ ತಪ್ಪು ಮಾಡುವಂತದ್ದು, ಬ್ಯಾಡ್ ಕಮೆಂಟ್ಸ್ ಹಾಕುವಂತದ್ದು ಮಾಡಬೇಡ್ರಿ. ಉಪಯೋಗ ಇಲ್ಲ ಅದ. ಅದ್ರ ಕೆಲವೊಂದಿಷ್ಟು ಜನ ಕಮೆಂಟ್ ಮಾಡುವಂತವ್ರು ಮಾಡ್ತಾರದ. ತಿಳುವಳಿಕೆ ಇದ್ದವ ಈ ಕೆಲಸ ಮಾಡುದಿಲ್ಲ. ತಿಳುವಳಿಕೆ ಇದ್ದವ ಬೇರೆ ಭಾಷೆದವ್ರಿಗೆ ನಮ್ಮ ಭಾಷೆಯನ್ನ ಕಲಿಸ್ತಾನ. ಕನ್ನಡದೊಳಗ ಅವನ ಜೊತೆ ಮಾತಾಡ್ತಾನ, ಕನ್ನಡವನ್ನ ಕಲಿ ಅಂತ ಹೇಳ್ತಾನ. ಅವನು ಬೇರೆ ಯಾವ್ದಾರ ರಾಜ್ಯದಿಂದ ಬಂದಿದ್ರು ಹಂಗಂತೇಳಿ ಅವ ನಮ್ ಬೇರೆ ಭಾಷೆ ಒಳಗ್ ಮಾತಾಡತಾನ, ನಮ್ಮ ಭಾಷೆ ಒಳಗ್ ಮಾತಾಡತಿಲ್ಲ ಅಂತ ಕ್ಯಾವ ಬೇ ಕನ್ನಡ ಒಳಗ್ ಮಾತಾಡ ಅಂತ ಹೇಳಿ
ಅವ್ರೇನಾದ್ರೂ ನಮ್ಮನ್ನು ಕೆಣಕಿದ್ರೆ ವಿತ್ ಪ್ರೂಫ್ ಸಮೇತ ಎಷ್ಟೊಂದು ಜನ ಕನ್ನಡ ಭಾಷೆಗೆ ಅವಮಾನ ಮಾಡಿದ್ರಲ್ಲ, ಅವ್ರಿಗೆಲ್ಲರಿಗೂ ಸ್ಟೇಷನ್ ಹಾಕೊಂಡ್ ಜಡದಾರ. ಯಾಕೆ? ನಮ್ಮ ಭಾಷೆಗೆ ಅವರು ಅವಮಾನ ಮಾಡಿದ್ರ. ಕರ್ನಾಟಕದೊಳಗೆ ಅವ್ರು ಇದ್ದು ಕೂಡ ಯಾವ್ದಾವ್ದೋ ಬ್ಯಾಂಕ್ಗಳಲ್ಲಿ, ಯಾವ್ದೋ ಒಂದು ರೈಲ್ವೆ ಸ್ಟೇಷನ್ ಅಲ್ಲಿ ಕೆಲವೊಂದಿಷ್ಟು ಜನ ಅಂಗಡಿ ಬೋರ್ಡ್ಗಳನ್ನ ಇಂಗ್ಲಿಷ್ ಅಲ್ಲಿ ಹಾಕುದು, ಹಿಂದಿ ಒಳಗೆ ಹಾಕುದು ಮಾಡಿ ಅವಮಾನ ಮಾಡಿದ್ರ. ಅಂತವ್ರಿಗೆ ಅಪ್ಪಟ ನಿಜವಾದ ಕನ್ನಡಿಗ ಬುದ್ಧಿ ಕಲ್ಸ್ಯಾನ, ಇನ್ನೂ ಕಲ್ಸೋಣ. ಹಂಗಂತ ಹೇಳಿ ನಾವು ಆ ಭಾಷೆಯವ್ರಿಗೆ ಅವಮಾನ ಮಾಡಬಾರ್ದು. ಯಾಕಂದ್ರೆ ಊರ್ ಹೊರಗಿದ್ದವ್ರು ಅಂತ ಹೇಳಿ ಊರ್ ಒಳಗಿದ್ದವ್ರು ಅದನ್ನ ಮಾಡಬಾರ್ದು. ನಾವು ಸುಮ್ಮ ಊರ್ ಹೊರಗೆ ಹೋಗಿ ಬಂದ್ಬಿಡ್ಬೇಕು. ಇಂತಾರವ್ರು ಕಿತ್ತಿ ಮಕ್ಕಳ. ಯಾರಿಗಾದ್ರೂ ನನ್ನ ಮಾತಿಂದ ಬೇಜಾರಾಗಿದ್ರ ಕ್ಷಮೆ ಇರ್ಲಿ ಅಂತ ಕೇಳ್ಕೊಂತೀನಿ. ನನ್ನ ಉದ್ದೇಶ ಇಷ್ಟ, ಕರ್ನಾಟಕದೊಳಗೆ ಬಹಳಷ್ಟು ಸಮಸ್ಯೆಗಳಿದಾವ. ಆ ಸಮಸ್ಯೆಗಳನ್ನು ಕೊಡ್ತಾ ಇರೋರು ರಾಜಕಾರಣಿಗಳು. ಅವ್ರ ವಿರುದ್ಧ ನಾವಿರ್ಬೇಕು ಹೊರತು ನಾವೇ ಜಗಳ ಹಚ್ಚಿ ನಮ್ಮಲ್ಲೇ ಜಗಳ ಆಡಿ ನಾವೇ ಕಿತ್ತಾಡ್ಕೊಂಡ್ ಕುತ್ಕೊಂಡ್ರ ಇಲ್ಲಿ ಯಾವ್ದು ಒಳ್ಳೆ ಕಾರ್ಯಗಳಾಗೋದಿಲ್ಲ. ನಾವು ಜಗಳ ಆಡ್ಕೊಂಡ್ ಕುಂತ್ರ ಅವ್ರ ಮಜಾ ತಗೋತಾರ, ಅವ್ರ ವೋಟ್ ಬ್ಯಾಂಕಿಂಗ್ ಮಾಡ್ತಾರ. ಬಾರ್ಡರ್ನಾಗ ಹೋಗಿ ನೋಡ್ರಿ ನೀವು, ಅಲ್ಲಿರುವಂತ ML MP ಗಳು ಇವ್ರು ಬೇಕು ಅವ್ರು ಬೇಕಂತ ಹೇಳ್ತಾರ. ಯಾಕೆ ಗೊತ್ತ? ವೋಟ್ ಬ್ಯಾಂಕಿಂಗ್. ಆದ್ರೆ ನಾವು ಅದನ್ನ ಯೋಚನೆ ಮಾಡಲ್ಲ. ಸ್ವಲ್ಪ ಥಿಂಕ್ ಮಾಡ್ರಿ. ನನಗಿಂತ ಜಾಸ್ತಿ ಕಲ್ತಿರ್ಬೋದು ನೀವು, ನಾ 10th ಲಾಸ್ಟ್, ನೀವ್ ಇನ್ನೂ ಜಾಸ್ತಿ ಕಲ್ತಿರ್ತೀರಿ. ಸ್ವಲ್ಪ ವಿಚಾರ ಮಾಡ್ರಿ. ದಯವಿಟ್ಟು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೋರಿ. ಈ ವಿಡಿಯೋನ ಬಹಳಷ್ಟು ಮಂದಿಗೆ ಶೇರ್ ಮಾಡ್ರಿ. ಎಲ್ಲರ ಜೊತೆನೂ ಕನ್ನಡ ಭಾಷೆಯನ್ನ ಮಾತಾಡ್ರಿ, ಕನ್ನಡವನ್ನ ಕಲೀರಿ. ನೀವು ಇನ್ನೊಬ್ರಿಗೆ ಕನ್ನಡ ಭಾಷೆಯನ್ನ ಕಲಿಸ್ರಿ. ಎಲ್ಲರಿಗೂ ಒಂದ್ ನೆನಪಿರ್ಲಿ, ನಾನೊಬ್ಬ ಮರಾಠಿ ಅನ್ನೋ ವಿಚಾರಕ್ಕ ಕೆಲವೊಂದಿಷ್ಟು ಜನ ನನ್ಗೆ ಹೇಟ್ ಮಾಡ್ತಾರ, ನನ್ಗೆ ಬಂದ್ ಬ್ಯಾಡ್ ಕಮೆಂಟ್ಸ್ ಹಾಕ್ತಿರ್ತಾರ. ಅಂತವ್ರಿಗೆ ಒಂದ್ ಮಾತು ಹೇಳ್ತೀನಿ, ನಾನು ಮೊದಲು ಯಾವಾಗ ವಿಡಿಯೋ ಮಾಡಕ್ ಶುರು ಮಾಡಿದೆ ಅಲ್ಲ, ಅವತ್ತಿಂದ ಇವತ್ತಿನವರೆಗೂ ನನ್ನ ಪ್ರತಿಯೊಂದು ವಿಡಿಯೋದೊಳಗೂ ಲಾಸ್ಟ್ ಜೈ ಹಿಂದ್ ಜೈ ಕರ್ನಾಟಕ ಮಾತಿ ಅಂತ ಇರ್ತೈತಿ. ಅರ್ಥ ಆತ ನಿಂಗೆ ಬಹಳ ಚಂದ. ಈ ವಿಡಿಯೋ ನಿನಗೆ ಇಷ್ಟ ಆಗಿದ್ರೆ ದಯವಿಟ್ಟು ಶೇರ್ ಮಾಡ. ಪ್ರತಿಯೊಬ್ಬ ಕನ್ನಡಿಗನಿಗೂ ನನ್ನ ಬಗ್ಗೆ ಅನ್ನೋದಕ್ಕಿಂತ ಹೆಚ್ಚಾಗಿ ನನ್ನಲ್ಲಿರುವಂತ ನಿನ್ನನ್ನ ಪರಿಚಯ ಮಾಡ್ಕೊ. ನಮಸ್ಕಾರ.